ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ತುಂಬ ವಿಶೇಷವಾಗಿ ನಿಮಗೆ ಇಷ್ಟವಾಗುತ್ತೆ ಅಂತ ನಾನು ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ನೋಡೋಣ. ನಮ್ಮ ಅತ್ತೆ ಥರ ಯಾರಾದರೂ ಇದ್ದಾರಾ ಅಂತ ನನಗೆ ಡೌಟ್ ಬರ್ತಿದೆ. ಆಮೇಲೆ ನಮ್ಮ ಅತ್ತೆ ಥರ ಯಾರಾದರೂ ಮಾಡ್ತಾರಾ ಅಂತಲೂ ಕೂಡ ನನಗೆ ಡೌಟ್ ಬರ್ತಿದೆ. ಏನಿರ್ಬೋದು ಅಂತ ನಿಮಗೆ ಕುತೂಹಲ ಇರ್ಬೋದಲ್ವ? ಫುಲ್ ವಿಡಿಯೋ ನೋಡಿ. ಅದಕ್ಕೆ ಮುಂಚೆ ನಮ್ಮ ಬೇಬಿ ನೋಡಿ ಹೇಗೆ ಅಳ್ತಿದ್ದಾಳೆ ಅಂತ. ಕಣ್ಣಲ್ಲಿ ನೀರು ನೋಡಿ ಅಳ್ತಾ ಇದ್ದಾಳೆ, ನಿಜವಾಗ್ಲೂ ಅಳ್ತಾ ಇದ್ದಾಳೆ. ಕರ್ಕೊಂಡು ಹೋಗಲಿಲ್ಲ ಅಂತ. ನಾಳೆ ಹೋಗೋಣ. ನಾಯಿ ಇಟ್ಕೊಳ್ಳುತ್ತೆ ಬೇಬಿ ಅಲ್ಲೆಲ್ಲ. ನೋಡಿ ಅಳ್ತಾ ಇದ್ದಾಳೆ ಕಣ್ಣತ್ರ. ಇದೇನೋ ಅವಳು ನೋಡಿ ಗಾಯ ಆಗಿರೋದು ಇವಳಿಗೆ. ಬುಡ್ಡಿಮ್ಮ ತೋರಿಸು. ನೋಡಿ ಗಾಯ. ಅಳ್ತಾ ಇದ್ದಾಳೆ, ನೀರು ನೋಡಿ. ಬೇಬಿ ಬೊಡ್ಡಿ ಮುದ್ದು ಮುದ್ದು ಬೇಬಿ. ನೋಡಿ ಹಾಲನ್ನು ತಗೊಂಡಿದ್ದೀನಿ ಸ್ವಲ್ಪ. ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೆ ಒಂದು ಜಾಗಕ್ಕೆ. ನಾನು ಹೋಗೋ ಜಾಗದಲ್ಲಿ ನಾಯಿಗಳಿರುತ್ತೆ, ನಾನು ಹಿಂದೆ ಬರುತ್ತೆ. ಬಿಸ್ಕೆಟ್ ಹಾಕೋ ಬದಲು ಸ್ವಲ್ಪ ಹಾಲನ್ನು ತಿನ್ನಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಲು ಹಾಕಿದ್ದೀನಿ. ಅನ್ನ ತಿಂದ ಮೇಲೆ ನೀರು ಕುಡಿಬೇಕು ಅಂತ ಅನಿಸುತ್ತೆ ಅವ್ರಿಗೆ. ನೀರಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಹಾಲನ್ನೇ ಜಾಸ್ತಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಅವ್ರಿಗೆ ಹಾಕೋಣ ಅಂಥೇಳಿ ಇವಾಗ ಹೋಗ್ತಿದ್ದೀನಿ. ನಂದು ಬೇರೆಯೇ ಕೆಲಸ ಇದೆ, ಆ ಕೆಲಸಕ್ಕೋಸ್ಕರ ಹೋಗ್ತಿದ್ದೀನಿ. ಅದೇ ದಾರಿಯಲ್ಲಿ ನಾಯಿ ಇರುತ್ತೆ, ಊಟ ಹಾಕಿಬಿಟ್ಟು ನಾನು ಕೆಲಸನ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡು ತೊಗೊಂಡಿದ್ದೀನಿ. ಅಲ್ಲಿ 3 ನಾಯಿ ಇರುತ್ತೆ, ಅವ್ರಿಗೆ ಎಷ್ಟು ಸಾಕಾಗುತ್ತೆ ಅಂಥೇಳಿ ತೊಗೊಂಡಿದ್ದೀನಿ. ಹೊರ್ಟೋಗ್ತಿದ್ದಾಳೆ. ಬಾರ ಇಲ್ಲಿ ಬಾ, ನಾನು ಹೋಗಲ್ಲ ಬಾ. ನೋಡಿ ಹೋಗ್ತಾ ಇದ್ದಾಳೆ. ನನಗೆ ಎಲ್ಲ ಕೋಲೆಲ್ಲ ಅಲ್ಲೋಡು, ಒಳಗಡೆ ಹೋಗು. ಹೋಗು, ಬರ್ತೀನಿ ಹೋಗು. ಕೋಲೆಲ್ಲಿ ಬಾ, ಮೇಲೋಗೋಣ. ಬಾ ಇಲ್ಲಿ ನಡಿ, ಮೇಲೋಗೋಣ ನಡಿ. ನೋಡಿ ನನ್ನ ಜೊತೆ ಬರಬೇಕಂತ ಅಷ್ಟು ದೂರ ಅವಳು ಬಂದಿದ್ದಾಳೆ. ಮತ್ತು ಅಲ್ಲಿಂದ ವಾಪಸ್ ಎತ್ಕೊಂಡ್ಬಂದಿದ್ದೀನಿ. ಇರು ಇಲ್ಲಿ. ಕಷ್ಟಪಟ್ಟು ನಮ್ಮ ಬುಡ್ಡಿ ಕಣ್ ತಪ್ಪಿಸ್ಬಿಟ್ಟು ನಾನು ಹೊರಗಡೆ ಬಂದು ಟೈಲರ್ ನೋಡೋಣ ಫಸ್ಟು, ಆಮೇಲೆ ಇವ್ರಿಗೆ ಊಟ ಹಾಕೋಣ ಅಂದ್ಕೊಂಡು ಗೇಟ್ ಓಪನ್ ಮಾಡಿ ಒಳಗಡೆ ಹೋದೆ. ಅಲ್ಲಿ ಟೈಲರ್ ಇಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಸರಿ, ನಾನು ನಾಯಿಗಳಿಗೆ ಊಟ ಹಾಕೋಣ ಅಂದ್ಕೊಂಡು ಊಟ ಹಾಕಿದ್ದೀನಿ. ಈ ನಾಯಿಗಳಿಗೆ ಪಾಪ ಯಾರಾದರೂ ಹೋಗೋರು ಬರೋರು ಬಿಸ್ಕೆಟ್ ಮಾತ್ರ ಹಾಕ್ತಾರೆ, ಊಟ ಯಾರೂ ಹಾಕಲ್ಲ. ನಾನು ಈ ಕಡೆ ಬರುವಾಗಲೆಲ್ಲ ಊಟ ತೊಗೊಂಡು ಬಂದು ಹಾಕ್ಬಿಡ್ತೀನಿ. ಅಟ್ಲೀಸ್ಟು ನಾನು ಬರುವಾಗಲಾದರೂ ಊಟ ತಿನ್ನಲಿ ಅಂತ. ಅದು ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ನಮ್ಮ ಬುಡ್ಡಿ ನೋಡಿ ಎಷ್ಟು ಡಲ್ ಆಗಿದ್ದಾಳೆ ಅಂತ. ಬೇಬಿ ಏನಾಯ್ತು? ಯಾರು ಹಿಡ್ದಿದ್ದು ನಿನಗೆ? ಹಾಂ, ಯಾರು ಹಿಡಿದ್ರು? ಅಳ್ತಾ ಇದ್ದೀಯಾ ಬೇಬಿ? ಅಳ್ತಾ ಇದೆಯಾ ಬುಡ್ಡಿ? ಎಲ್ಲಿ ನಿನ್ನ ಫ್ರೆಂಡ್ ಎಲ್ಲಿ? ನೋಡಿ ನಿಜವಾಗ್ಲೂ ಅಳ್ತಾ ಇದ್ದಾಳೆ ಇವಳು. ಕಣ್ಣಲ್ಲಿ ನೀರು ನೋಡಿ ಅಳ್ತಾ ಇದ್ದಾಳೆ, ನಿಜವಾಗ್ಲೂ ಅಳ್ತಾ ಇದ್ದಾಳೆ. ಕರ್ಕೊಂಡು ಹೋಗಲಿಲ್ಲ ಅಂತ. ನಾಳೆ ಹೋಗೋಣ. ನಾಯಿ ಇಟ್ಕೊಳ್ಳುತ್ತೆ ಬೇಬಿ ಅಲ್ಲೆಲ್ಲ. ನೋಡಿ ಅಳ್ತಾ ಇದ್ದಾಳೆ ಕಣ್ಣತ್ರ. ಇದೇನೋ ಅವಳು ನೋಡಿ ಗಾಯ ಆಗಿರೋದು ಇವಳಿಗೆ. ಬುಡ್ಡಿಮ್ಮ ತೋರಿಸು. ನೋಡಿ ಗಾಯ. ಅಳ್ತಾ ಇದ್ದಾಳೆ, ನೀರು ನೋಡಿ. ಬೇಬಿ ಬೊಡ್ಡಿ ಮುದ್ದು ಮುದ್ದು ಬೇಬಿ. ಇದು ನೋಡಿ ಹುರಿದಕ್ಕಿ ತುಂಬಿಟ್ಟು ನಮ್ಮಮ್ಮ ಊರಬ್ಬಕ್ಕೆ ಅಂತ ಅವರ ಅಪ್ಪ ಅಮ್ಮನ ಮನೆಗೆ ಹೋಗಿದ್ರು ನಮ್ಮಮ್ಮ. ಅಲ್ಲಿ ಹೋಗಿ ಹುರಿದಕ್ಕಿ ತುಂಬಿಟ್ಟನ್ನ ತೊಗೊಂಡು ಬಂದಿದ್ದಾರೆ. ನನಗೆ ತುಂಬ ಇಷ್ಟ ಅಂತ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ದಾರೆ. ಅವರು ತುಂಬ ಚೆನ್ನಾಗಿ ತುಂಬಿಟ್ಟನ್ನ ಮಾಡ್ತಾರೆ. ಅವ್ರದ್ದು ಇನ್ನೊಂದು ಏನಪ್ಪ ಗುಣ, ಒಳ್ಳೆ ಗುಣನೋ ಕೆಟ್ಟ ಗುಣನೋ ಅದು ನನಗೆ ಗೊತ್ತಿಲ್ಲ, ನೀವೇ ಹೇಳಿ. ಅವ್ರಿಗೆ ಯಾರು ಚೆನ್ನಾಗಿ ನೋಡ್ತಾರೋ ಬಿಡ್ತಾರೋ, ಆದರೆ ಅವ್ರ ಮನೆ ಹತ್ರ ಹೋದವ್ರಿಗೆ, ಹಬ್ಬಕ್ಕೆ ಹೋದವ್ರಿಗೆ ಅವರು ಎಷ್ಟು ಜನಕ್ಕೆಲ್ಲ ತುಂಬಿಟ್ಟು ಮಾಡಿ ಬಂದವ್ರಿಗೆಲ್ಲ ತುಂಬಿಟ್ಟು ಕೊಡ್ತಾರೆ. ಅಥವಾ ನನ್ನ ಇವರು ಈ ಥರ ಸರಿಯಾಗಿ ನೋಡಲಿಲ್ಲ, ನನಗೆ ಹೀಯಾಳಿಸಿದ್ದಾರೆ, ಇವ್ರಿಗೆ ಕೊಡಬಾರ್ದು ಆ ಥರ ಎಲ್ಲ ಮನಸ್ಸಲ್ಲಿಲ್ಲ ಅವ್ರಿಗೆ. ಅವ್ರನ್ನ ಹೆಂಗಾದರೂ ಟ್ರೀಟ್ ಮಾಡಿರಲಿ
ಅವರು ಒಳ್ಳೆ ಮನಸ್ಸಿಂದಾನೇ ಒಳ್ಳೆ ರೀತಿ ನೋಡ್ತಾರೆ. ಎಲ್ಲರಿಗೂ ಒಂದೇ ಥರ ನೋಡ್ತಾರೆ. ಇವ್ರಿಗೆ ದುಡ್ಡಿರೋರು ಇವ್ರನ್ನ ಒಂಥರ ನೋಡಬೇಕು, ಇವ್ರಿಗೆ ದುಡ್ಡಿಲ್ಲ ಇವ್ರನ್ನೊಂಥರ ನೋಡಬೇಕು ಅನ್ನೋ ಥರ ಅವ್ರಿಗೆ ಬುದ್ಧಿ ಇಲ್ಲ. ದುಡ್ಡಿದ್ರೆ ನಿನಗಿರುತ್ತೆ, ನಾನು ಎಲ್ಲರಿಗೂ ಒಂದೇ ರೀತಿ ನೋಡ್ತೀನಿ ಅಂಥೇಳಿ ನೋಡ್ತಾರೆ. ನನಗನ್ಸುತ್ತೆ ಇವ್ರು ಎಷ್ಟು ಒಳ್ಳೆಯವರಪ್ಪ, ಈ ಥರನೂ ಯಾರಾದ್ರು ಇರ್ತಾರಾ, ನಮ್ಮ ಅತ್ತೆ ಥರ ಯಾರಾದರೂ ಇದ್ದಾರಾ ಅಂತ ನನಗೆ ಒಂದೊಂದು ಸತಿ ಡೌಟ್ ಬಂದ್ಬಿಡುತ್ತೆ. ಯಾಕಂದರೆ ಅವರು ಹಳ್ಳೀಲಿರೋದು, ಅವರು ಯಾವಾಗಲಾದರೂ ಬೆಂಗಳೂರುಗಳಿಗೆ ಬಂದರೆ ಅವ್ರನ್ನ ಅಷ್ಟಕ್ಕಷ್ಟೇ ಕೇರ್ ಮಾಡ್ತಾರೆ. ಅವರು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದಿರ ಅವ್ರ ಮನೆಗೆ ಹೋದವ್ರನ್ನೆಲ್ಲರನ್ನೂ ಒಂದೇ ರೀತಿ ನೋಡ್ತಾರೆ. ಅಷ್ಟೊಂದು ತಂಬಿಟ್ಟು ಮಾಡ್ತಾರೆ. ಅವರು ಬಂದವ್ರಿಗೆಲ್ಲ ಕೊಡೋದಕ್ಕೆ ಎಷ್ಟು ತಂಬಿಟ್ಟು ಮಾಡಬೇಕು. ತುಂಬ ಜನ ಹೋಗ್ತಾರೆ ಊರ ಹಬ್ಬಕ್ಕೆ ಅವ್ರ ಮನೆಗೆ. ಆದರೆ ಅವರು ನನಗೆ ಇವರು ಸರಿಯಾಗಿ ನೋಡಲಿಲ್ಲ, ಇವ್ರಿಗೇನು ಕೊಡಬಾರ್ದು, ಇವ್ರಿಗೇನು ಕೊಡಬೇಕು, ಅಥವಾ ಅವ್ರಿಗೆ ದುಡ್ಡಿದೆ ಅವ್ರಿಗೆ ಯಾಕೆ ಕೊಡಬೇಕು, ಆ ಥರ ಎಲ್ಲ ನೋಡಲ್ಲ. ಎಷ್ಟೊಂದು ತಂಬಿಟ್ಟು ಮಾಡಿ ಅವ್ರಿಗೆಲ್ಲರಿಗೂ ಕೊಡ್ತಾರೆ. ಒಂದೇ ಮನಸ್ಸು, ಒಳ್ಳೆ ಮನಸ್ಸು ಅವ್ರಿಗೆ. ಅದಕ್ಕೆ ನನಗೆ ಅವಾಗವಾಗ ಅನಿಸೋದು, ನಮ್ಮ ಅತ್ತೆ ಥರ ಯಾರಾದರೂ ಇದ್ದಾರಾ ಅಂತ ನನಗೆ ಅವಾಗವಾಗ ಡೌಟ್ ಬಂದ್ಬಿಡುತ್ತೆ. ನೋಡಿ, ಅದು ಅಲ್ದಿರ ತಂಬಿಟ್ಟು ಕೊಡೋದು ಅಲ್ದಿರ ನಮ್ಮ ಅಮ್ಮನ ಕೈಯಲ್ಲಿ ನನಗೆ ಗಿಣ್ಣು ಹಾಲು ಇಷ್ಟ ಅಂತೇಳಿ, ಗಿಣ್ಣು ಇಷ್ಟ ಅಂತ ನನಗೆ ಗಿಣ್ಣು ಹಾಲು ಕೊಟ್ಟು ಕಳಿಸಿದ್ದಾರೆ. ಆ ಗಿಣ್ಣು ಹಾಲಿನಿಂದ ನಾನು ಗಿಣ್ಣು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈ ಗಿಣ್ಣು ಮಾಡುವಾಗ ಸ್ವಲ್ಪ ಸ್ಮೆಲ್ ಇರುತ್ತೆ. ಒಂದು 5-6 ನಿಮಿಷ ಚೆನ್ನಾಗಿ ಕುದಿಬೇಕು ಅದು ಹಾಲು. ಕುದ್ದ ಮೇಲೆ ಬೆಲ್ಲ ಹಾಕಬೇಕು. ಆವಾಗಲೇ ಸ್ವಲ್ಪ ಅದು ವಾಸನೆ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಘಮ ಘಮ ಅಂತ ಇರುತ್ತೆ. ನಾನು ಇದನ್ನು ಗಿಣ್ಣನ್ನು ಅಕ್ಕಿಯಲ್ಲೂ ಮಾಡ್ತಾರೆ, ರವೆಯಲ್ಲೂ ಮಾಡ್ತಾರೆ, ಅವಲಕ್ಕಿಲೂ ಮಾಡ್ತಾರೆ. ನಾನು ಸ್ವಲ್ಪ ರವೆಯಲ್ಲಿ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ನಾನೆಲ್ಲ ನಮ್ಮ ಅತ್ತೆ ಮಾಮನ ಮನೆಯಲ್ಲಿ ಸ್ವಲ್ಪ ದಿವಸ ಬೆಳೆದೆ. ನಮ್ಮ ಅತ್ತೆ ಮಾಮ ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಪ್ರೀತಿ, ಗೌರವ. ಅದು ತೋರಿಸ್ಕೊಳ್ಲಿಲ್ಲ ಅಂದ್ರೂ ಕೆಲವರೆಲ್ಲ ಒಳಗಡೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂದ್ರೂ ಮೇಲೋಗಿ ಹಗ್ ಮಾಡೋದಂತೆ, ಅದು ಇದು ಏನೇನೋ ಮಾತಾಡ್ತಿರ್ತಾರೆ. ಆದರೆ ಒಳಗಡೆ ಪ್ರೀತಿ ಏನೂ ಇರಲ್ಲ. ಆದರೆ ನನಗೆ ಆ ಥರ ಇಲ್ಲ. ಹೋದ ತಕ್ಷಣ ಹಗ್ ಮಾಡೋದು, ಬಣ್ಣದ ಮಾತಾಡಿಲ್ಲ ಅಂದ್ರೂ ಮನಸ್ಸಲ್ಲಿ ಪ್ರೀತಿ ಇದೆ. ಅವರಂದರೆ ನನಗೆ ಒಂದು ಗೌರವ ಇದೆ. ನಾನು ಒಟ್ಟಾರೆ ಹೇಳಬೇಕಂದ್ರೆ ಸಂಬಂಧಗಳಿಗೆ ತುಂಬ ಗೌರವ ಕೊಡ್ತೀನಿ. ದೊಡ್ಡವರು ಅಂದರೆ ಒಂದು ರೆಸ್ಪೆಕ್ಟ್ ನನ್ನ ಹತ್ರ ಇದ್ದೇ ಇರುತ್ತೆ. ನಮ್ಮ ಮಾಮನೂ ಅಷ್ಟೇ, ನಮ್ಮ ಅಕ್ಕನ ಮಗಳಿಗೆ ಸ್ವೀಟ್ ಇಷ್ಟ ಅಂತ ಅಂದ್ಕೊಂಡು ಪೇಟೆಗೆ ಹೋಗಿ ಯಾರ್ದು ಹಸು ಎಮ್ಮೆ ಯಾವುದಾದ್ರೂ ಕರು ಹಾಕಿದರೆ ಹಾಲು ತೊಗೊಂಬರೋದು, ಗಿಣ್ಣು ಮಾಡೋದು, ಅಥವಾ ಬೆಲ್ದನ್ನ ಮಾಡೋದು, ಪಾಯಸ ಮಾಡೋದು, ಆ ಥರ ಜಾಸ್ತಿ ಮಾಡಿ ನಮಗೆಲ್ಲ ಕೊಟ್ಟಿದ್ದಾರೆ. ನಮ್ಮ ಮಾಮ ನಮ್ಮ ಅತ್ತೆ ಯಾವಾಗಲೂ ಚೆನ್ನಾಗಿರ್ಬೇಕಪ್ಪ ದೇವರೇ, ಅವ್ರಿಗೆ ಆರೋಗ್ಯ ಕೊಡು. ದುಡ್ಡು ಕೊಡ್ತೀಯೋ ಬಿಡ್ತೀಯೋ ಅದು ನಿನ್ನಿಷ್ಟ, ಆದರೆ ಅವ್ರಿಗೆ ಆರೋಗ್ಯ ಕೊಡು. ಅವ್ರಿಗೆ ಆರೋಗ್ಯ ಕೊಟ್ಟರೆ ಇದೇ ಥರ ಬಂದವ್ರಿಗೆಲ್ಲ ಅಡುಗೆ ಮಾಡಿ ಹಾಕ್ತಾರೆ. ಫುಲ್ ಮನಸ್ಸಿಂದ ತಂಬಿಟ್ಟು ಕೊಡ್ತಾರೆ. ನನಗೆ ತಂಬಿಟ್ಟು ಅಂದರೆ ತುಂಬ ಇಷ್ಟ. ಎಷ್ಟೋ ಜನಕ್ಕೆ ದುಡ್ಡುಗಳಿದೆ, ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಅವರು ₹1 ಓಪನ್ ಮಾಡಿ ಒಂದು ದಿವಸ ಒಂದು ಒಳ್ಳೆ ಊಟ ಹಾಕಿಲ್ಲ. ನಾನು ನೋಡಿದ್ದೀನಿ. ಆ ಅನುಭವದಿಂದ ನಾನು ಹೇಳ್ತಿದ್ದೀನಿ. ಈ ಥರ ಬಡವ್ರಿಗೆ ಅಂದರೆ ನಮ್ಮ ಮಾಮ ಅವ್ರಿಗೆ ದುಡ್ಡಿಲ್ಲದೆ ಇರ್ಬೋದು, ದುಡ್ಡು ಕಮ್ಮಿ ಇರ್ಬೋದು, ಅವ್ರಿಗೆ ಪ್ರೀತಿಯಲ್ಲಿ ಈ ದುಡ್ಡಿರೋರಿಗಿಂತ ಏನು ಕಮ್ಮಿ ಇಲ್ಲ. ನಾವು ಬೆಳೆಯೋ ಟೈಮಲ್ಲಿ ನಮ್ಮ ಮಾಮವ್ರು ಅಂದರೆ ಒಂಥರ ಪ್ರೀತಿ, ಒಂಥರ ಗೌರವ. ಅವರು ಬರ್ತಿದ್ದಾರೆ ಅಂದರೆ ಸಾಕು, ಹೊರಗಡೆ ನಾವೇನಾದ್ರು ಇದ್ದರೆ ಒಳಗಡೆ ಹೋಗ್ತಾಯಿದ್ವಿ, ಅಥವಾ ಕೂತ್ಕೊಂಡಿದ್ರೆ ಎದ್ದು ನಿಂತು ಒಳಗಡೆ ಹೊರಟೋಗ್ತಾ ಇದ್ವಿ. ಅದೆಲ್ಲ ಭಯ ಅಂತಲ್ಲ, ಒಂಥರ ಪ್ರೀತಿ, ಗೌರವ, ನಾವು ಕೊಡೋ ಗೌರವ ಅವ್ರಿಗೆ. ಇವಾಗ ಆ ಥರ ಎಲ್ಲೂ ಕಂಡು ಬರ್ತಾ ಇಲ್ಲ. ಇವಾಗ ನಮ್ಮ ಅಣ್ಣ ಆಗಲಿ, ನಮ್ಮ ತಮ್ಮವರು ಆಗಲಿ, ಅವರೆಲ್ಲ ಅಕ್ಕ ತಂಗಿರ ಮಕ್ಕಳಿಗಿಂತ ಜಾಸ್ತಿ ಫ್ರೆಂಡ್ಸು, ಅಕ್ಕಪಕ್ಕದವ್ರ ಮಕ್ಕಳು ಫ್ರೆಂಡ್ಸು ಅದೇ ಮೈಂಡಲ್ಲಿ ಇರ್ತಾರೆ. ಅವರೇ ಮುಖ್ಯ ಆಗಿಬಿಟ್ಟಿದ್ದಾರೆ. ಇವಾಗೆಲ್ಲ ಅಕ್ಕ ತಂಗಿರು, ಅಪ್ಪ ಅಮ್ಮ ಅದೆಲ್ಲ ಪ್ರೀತಿ ವಿಶ್ವಾಸ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗೆಲ್ಲ ತೋರಿಸ್ಕೊಳ್ಳೋದು, ಜನಗಳಿಗೆ ತೋರಿಸ್ಕೊಳ್ಳೋಕ್ಕಂತಲೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮನಸ್ಸಲ್ಲೊಂದು ಬಾಯಲ್ಲೊಂದು ಅನ್ನೋ ಥರ ನಾಟಕ ಮಾಡಿಕೊಂಡೇ ಬದುಕ್ತಿರ್ತಾರೆ. ನಾನಿವಾಗ ಗಿಣ್ಣು ಮಾಡಿದ್ದೀನಿ, ಮತ್ತು ಅದ್ರ ಜೊತೆಗೆ ದೋಸೆ ಚಟ್ನಿ ಮಾಡಿ ಗಿಣ್ಣು ಒಂದೊಂದು ಬಟ್ಲಲ್ಲಿ ಹಾಕಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ಈ ಥರ ಗಿಣ್ಣು ಮಾಡಿ ನೋಡಿ.
ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಅತ್ತೆಗೆ ನಮ್ಮ ಮಾಮನಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ತಂಬಿಟ್ಟು ಕೊಟ್ಟಿದ್ದಾರೆ, ಮತ್ತು ಅವ್ರಿಗೆ ಇದೇ ಥರ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ಮತ್ತೊಮ್ಮೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ ನಮ್ಮ ಕನ್ವರ್ಗೆ ನಾನು ಬೈದೆ ಅಂತ ಹೇಳಿ ಅವ್ನು ಮುನ್ಸ್ಕೊಂಡು ಬಂದು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಬಾರೋ ಅಂದ್ರೂ ಬರ್ತಾ ಇಲ್ಲ, ನನ್ನೇ ಗುರಾಯಿಸ್ತಾನೆ. ಮುಂಚೆ ಎಲ್ಲ ನಾವು ಬೆಳೆಯುವಾಗ ಬಡತನ ಇತ್ತು, ಆದರೆ ಪ್ರೀತಿ ಕಮ್ಮಿ ಇರ್ತಾ ಇರಲಿಲ್ಲ, ಒಬ್ರ ಮೇಲೆ ಒಬ್ರಿಗೆ ಗೌರವ ಕಮ್ಮಿ ಇರ್ತಾ ಇರಲಿಲ್ಲ. ಇವಾಗ ದೇವರು ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟಿದ್ದಾನೆ, ಆದರೆ ನಗು ಕೊಟ್ಟಿಲ್ಲ. ನಗಬೇಕು ಅಂದರೆ ನಾಟಕದ ನಗು ನಗಬೇಕು ಅಷ್ಟೆ, ಮನಸಾರೆ ನಗು ಬರಲ್ಲ. ಮುಂಚೆ ನಾವು ಬೆಳೆಯುವಾಗ ತುಂಬ ಪ್ರಾಮಾಣಿಕವಾಗಿ ಬೆಳೀತಾ ಇದ್ವಿ, ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ವಿ, ನಮಗೇನು ಕೊರತೆ ಅಂತಲೇ ನಮಗೆ ಅನ್ನಿಸ್ತಾ ಇರಲಿಲ್ಲ. ಇವಾಗ ಮೇಲಿಂದ ಮೇಲೆ ದೇವರು ಒಂದಲ್ಲ ಒಂದು ಕೊಡ್ತಾ ಇರ್ತಾನೆ, ಆದರೂ ಕೊರತೆ ಕಾಣಿಸ್ತಾ ಇರುತ್ತೆ. ಪ್ರೀತಿ ಕೊರತೆ, ನಂಬಿಕೆ ಕೊರತೆ, ಮತ್ತು ಮಾತಲ್ಲಿ ವಿಶ್ವಾಸ ಇರಲ್ಲ, ಬರೀ ಕೊರತೆನೇ ಎದ್ದು ಕಾಣಿಸ್ತಾ ಇರುತ್ತೆ ಈಗಿನ ಬೆಳವಣಿಗೆಯಲ್ಲಿ, ಈಗಿನ ದಿನಗಳಲ್ಲಿ. ಮುಂಚೆ ಥರ ನಂಬಿಕೆ ಅನ್ನೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಎಲ್ಲರೂ ನನ್ನ ವಿಡಿಯೋ ನೋಡಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಏನಾದರೂ ಸರಿ ಇಲ್ಲ ಅಥವಾ ಸರಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ದಿನಗಳಲ್ಲಿ ಸರಿಯಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ವಿಡಿಯೋಗಳು ಯಾರ್ಯಾರು ನೋಡ್ತಾರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ. ಮುಂದಿನ ವಾರ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.